ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ. ನೀವು ನೋಡ್ತಾ ಇದ್ದೀರಿ ರಾಜದಾರಿ ಟಿವಿ. ರಾಜದಾರಿ ಟಿವಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ದುಡ್ಡು ತಿಂದವ್ರು ಯಾರಪ್ಪ? ನಾಗೇಂದ್ರ. ದುಡ್ಡು ತಿಂದವ್ರು ಯಾರಪ್ಪ? ನಾಗೇಂದ್ರ. ವಾಲ್ಮೀಕಿ ಹಣ ಎಲ್ಲೋಯ್ತು? ವಾಲ್ಮೀಕಿ ಹಣ ಎಲ್ಲೋಯ್ತು? ವಾಲ್ಮೀಕಿ ಹಣ ಎಲ್ಲೋಯ್ತು? ತೆಲಂಗಾಣ ಚುನಾವಣೆ ಸಾಕಲೆ ಸಾಕ್ಷಿ ಇದ್ರೂ ಕೂಡ ಅವನೊಬ್ಬನಿಗೋಸ್ಕರ ಇಷ್ಟು ಲೂಟಿ ಮಾಡಿ ದಲಿತರ ಅಮೌಂಟ್ ತಿಂದು ಒಬ್ಬನಿಗೋಸ್ಕರ ಇಡೀ ಸದನವನ್ನು ನಿಲ್ಲಿಸುವಂಥದ್ದು ಕಾಂಗ್ರೆಸ್ಗೆ ನ್ಯಾಯನಾ? ಇದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದು ನ್ಯಾಯವೇ? ಕಾಂಗ್ರೆಸ್ ಅವರೇ ಉತ್ತರ ಕೊಡಿ, ಇದು ನ್ಯಾಯವೇ? ದಲಿತರ ಅಮೌಂಟ್ ತಿಂದವನು ಬೇರೆ ಯಾರು ದಲಿತರಿಲ್ವಾ ಮಂತ್ರಿ ಮಾಡಕ್ಕೆ? ನಿಮ್ಮ ಹತ್ರ 16 ಜನ ಇದ್ದಾರೆ, 16 ಜನ ಇದ್ದಾರೆ, ಅವ್ರು ಮಾಡಿ. ಬಳ್ಳಾರಿಯವ್ರು ಮಾಡಬೇಕಾದ್ರೆ ಬಳ್ಳಾರಿಯಲ್ಲಿ ಮಹಿಳೆಯರು ಇದ್ದಾರೆ, ನೀವು ಹೆಂಗೋ ಮಹಿಳೆಯರು ಕೋಟನೇ ಕೊಟ್ಟಿಲ್ಲ, ಅದು ಸಾಲ್ವ್ ಆಗೋತತೆ. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿಬೋದು, ಮಾಡಿ. ಬೇಡ ಅಂದವ್ರು ಯಾರು? ನಾವೇನು ವಿರೋಧಿಗಳಲ್ಲ. ಭ್ರಷ್ಟ ಮಂತ್ರಿ ನಾಗೇಂದ್ರ ಅವರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಳೆದಿರುವಂತಹ ನಿರ್ಧಾರವನ್ನು ನೋಡಿದರೆ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ನಿಂದ ಕೈ ಬಿಡಲ್ಲ ಅನ್ನುವ ಚರ್ಚೆ ಇವತ್ತು ಆಡಳಿತ ಪಕ್ಷದಲ್ಲಿ ಏನು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನೋಡಿದರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರುಜುವಾತು ಮಾಡಿದೆ. ಈ ಕಾಂಗ್ರೆಸ್ ಸರ್ಕಾರ ಇರುವುದೇ ಭ್ರಷ್ಟರಿಗಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಜನರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಲ. ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಭ್ರಷ್ಟಾಚಾರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಾ ಇದ್ದೀರಲ್ವಾ ನಾಗೇಂದ್ರ ಅವರು, ಕಾಂಗ್ರೆಸ್ ಸರ್ಕಾರದವರು? ಎಲ್ಲಿತ್ತು ನಿಮಗೆ ದಲಿತರ ಪರವಾಗಿರ್ತಕ್ಕಂಥ ಕಾಳಜಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಮಾಡಬೇಕಾದ್ರೆ ದಲಿತರು ನೆನಪಾಗ್ಲಿಲ್ವಾ ನಾಗೇಂದ್ರ ಅವರೇ? ವಾಲ್ಮೀಕಿ ಅಭಿವೃದ್ಧಿ ಹಣವನ್ನ ಲೂಟಿ ಮಾಡಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ, ಕೆ.ಸಿ. ವೇಣುಗೋಪಾಲ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ದಲಿತರ ಹಣ ಅಂತೇಳಿ ನೆನಪಾಗ್ಲಿಲ್ವಾ? ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ माता के ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.